ಕಡ್ಡಿ ಕಡ್ಡಿ ಹಚ್ಬೇಕಂದ್ರೆ ಕಡ್ಡಿ ಇಲ್ಲ, ಬಟ್ ಅದ್ರ ಮ್ಯಾಲ ನೊಣ ಕುತ್ಕ್ಯಾರೆ, ನೊಣ ತತ್ತಿ ಇಡ್ಲಕತ್ತಾವ. ಅದಕ್ಕೆ ಬಡ್ಡೆ ಬಾಯಿ ನೊಣ ಹೊಡ್ಲಕತ್ತಾನ. ಸರಿ ಸರಿ ಸ್ವಲ್ಪ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದಾರೆ ಕ್ರೇಜಿ ಇನ್ಸಾನ್. ಇವತ್ತಿನ ದಿನ ಶುರುವಾಗಿದ್ದೆ ಬೆಳಗ್ಗೆ 7 ಗಂಟೆಗೆ ತಲೆ ಸ್ನಾನ ನೋಡಿಕೊಂಡು ರೆಡಿಯಾಗಿ ಕುಂತಾಗ ಎಲ್ಲಿ ಹೊಂಟಿನಪ್ಪ ಇಷ್ಟು ಬೆಳಗ್ಗೆ ರೆಡಿಯಾಗಿ ದಿನ 1ಕ್ಕೆ 2ಕ್ಕೆ ಎದ್ದೇಳ ಹುಲಿ ಇವತ್ತು ಇಷ್ಟು ಬೇಗ ಎಲ್ಲಿ ಹೊಂಟನಪ್ಪ ಅಂದ್ಕೊಂಡ್ರೆ ಎಲ್ಲಿಗೆಲ್ರಿ ಸುಮ್ಮ ಒಂದಿಷ್ಟು ಯಾಕೋ ದೇವ್ರಿಗೆ ಹೋಗಿ ಬರ್ಬೇಕನ್ನೋ ಆಸೆ ಆಗಿತ್ತು. ಅದ್ರ ಸಲುವಾಗಿ ಅಂತ ಹೇಳಿದ್ರೆ ಬೇಗ ಎದ್ದು ರೆಡಿ ಆಗೀನಿ. ಇಷ್ಟು ಬೇಗ ಎದ್ದು ರೆಡಿ ಆಗೀನಿ, ಭಾಳಕ್ಕೆ ಬೇಗ ಎದ್ದು ರೆಡಿ ಆಗೀನಿ. ನಾನು ಮಲ್ಕೊಂಡಿದ್ದು ಎಷ್ಟಕ್ಕೆ ಇರ್ಬೋದು ಹೇಳ್ರಿ, ನೋಡು ಎಷ್ಟಕ್ಕೆ ಇರ್ಬೋದು ಹೇಳ್ರಿ. 5:30 ಮಲ್ಕೊಂಡಿಲ್ರಿ. ಲಾಂಗ್ ವಿಡಿಯೋ ಮತ್ತು ಮಿನಿ ಬ್ಲಾಗ್ ಎಡಿಟ್ ಮಾಡಿ 6 ಗಂಟೆಗೆ ಮತ್ತೆ ವಾಪಸ್ ಇದ್ದೀನಿ. ಅರ್ಧ ಗಂಟೆ ನಿದ್ದೆ ಮಾಡೀನಿ, ಬರೀ ಅರ್ಧ ಗಂಟೆ. ಒನ್ ಡೇದಾಗ ಅರ್ಧ ಗಂಟೆ ನಿದ್ದೆ ಮಾಡೀನಿ. 8 ಗಂಟೆ ನಿದ್ದೆ ಮಾಡ್ಬೇಕಂತಾರೆ, ಅರ್ಧ ಗಂಟೆ ಅಷ್ಟು ನಿದ್ದೆ ಮಾಡೀನಿ. ಹಾಗೆ ಹಾರ್ಡ್ ವರ್ಕ್ ಮಾಡ್ಬೇಕಾಗತ್ತೆ. ಅವಾಗ ಜೀವನದಾಗ ಸ್ವಲ್ಪ ಸಕ್ಸಸ್ ಬೇಕಂದ್ರೆ ನಿದ್ದೆ ಒಂದು ಬಿಡ್ಬೇಕಾಗತ್ತೆ. ಒಂದು ಬಿಟ್ಟರೆ ಅವ್ನು ಸಿಗುತ್ತಂತಲ್ಲ ಆ ಟೈಪ. ಏನಾದರೂ ಒಂದು ಸ್ಯಾಕ್ರಿಫೈಸ್ ಮಾಡಿದರೆ ಸಾಕು, ಸಕ್ಸಸ್ ತಾನೇ ಸಿಗುತ್ತೆ. ಅದ್ರ ಸಲುವಾಗಿ ನಿದ್ದೆನೇ ಸ್ಯಾಕ್ರಿಫೈಸ್ ಮಾಡೇಬಿಟ್ಟಿನಿ ಫುಲ್ ನಾನು. ಬರೀ ನೋಡೋ ಮತ್ತು ಮಧ್ಯಾಹ್ನ ಒಂದು ಮಲ್ಕೊಂಡಿಲ್ಲ ಅಂದ್ರೆ ಏನು ಮಾಡ್ತೀವಿ ಅಂತ ನನಗಂತೂ ಏನು ಗೊತ್ತಿಲ್ಲ ಗಾಯ್ಸ್. ಇವತ್ತೇನಾಗುತ್ತೆ ಅನ್ನೋದು ಡೇಗ ಸ್ಟಾರ್ಟಿಂಗೆಲ್ಲ ಇವತ್ತು. ಅದ್ರ ಸಲುವಾಗಿ ಬರೀ ಇವಾಗ ಫಸ್ಟ್ ದೇವ್ರಿಗೆ ಬಂದು ಆಮೇಲೆ ಕಾಲೇಜ್ಗೆ ಹೋಗೋಮಂತ ಎಲ್ಲ ನಿಮ್ಗೆ ತೋರಿಸ್ತೀನಿ. ವೇಟ್ ಆ್ಯಂಡ್ ವಾಚ್ ಗಾಯ್ಸ್. ಸ್ವಲ್ಪ ಹಿಂಗೆ ನೋಡು, ಅದ್ಯಾಕೆ ಹಿಂಗೆ ನೋಡ್ತೀಯ? ಗೈಸ್, ಇಲ್ಲಿಂದ ಸೀದಾ ವಾಗ್ದೇವಿ ಟೆಂಪಲ್ಗೆ ಬಂದೀನಿ. ಸುಮ್ಮ ಯಾಕೋ ಬರಂಗಾಯ್ತು ಇವತ್ತು. ಅದ್ರ ಸಲುವಾಗಿ ಬರೀ ಒಂದಿಷ್ಟು ದರ್ಶನ ಮಾಡ್ಕೊಂಬರಂತ. ಗೈಸ್, ಇಲ್ಲಿ ದರ್ಶನ ಮಾಡ್ಕೊಂಡು ಜಸ್ಟ್ ಒಂದು ಕೂತೀನಿ ನೋಡ್ರಿ. ಇಲ್ಲಿ ವಾಗ್ದೇವಿ ಟೆಂಪಲ್ ಮುಂದೆ ಬಂದು ಶಿಸ್ತೊಳಗೆ ಹೋಗಿ ದರ್ಶನ ಮಾಡ್ಕೊಂಡು ಬಂದು ಕೂತೀನಿ. ಸೊ ಇವಾಗ ಮತ್ತೆ ವಾಪಸ್ ಬಿಜಾಪುರ ಹೋಗಬೇಕು. ಅದ್ರ ಸಲುವಾಗಿ ಒಂದು 5 ನಿಮಿಷ ಕುಂತು ಆಮೇಲೆ ಸೀದಾ ಬಿಜಾಪುರ ಹೋಗೋಮಂತ. ಬರೀ ಇಲ್ಲಿ ನಮ್ಮ ಡಾಗಿಡನ್ ನೋಡ್ರಿ, ಇಲ್ಲಿ ಗಂಟು ಬಿದ್ದ ನನಗೆ ಏನರ ಹಾಕು ಅಂತ ಹೇಳಿದ್ರೆ ಬರ್ರಿ ಹೊರಗೆ ಹಾಕಮತ್ತಾಕಿ ಏನು ಬಂದ್ರ ನಾನು ಕೂಡ ಬರೀ ಪಟ ಅಂತ ಹೇಳಿ ಹೋಗೋಮಂತ ಸೀದಾ ಬಿಜಾಪುರ ಸಿಗ್ತಿದ್ದೀನಿ. ಕಾಲೇಜಿಂದ ಊಟಕ್ಕೆ ಹೊಂಟಿವಿ. ನಮ್ಮ ಆಯ್ತು ಕೆಸರದಾಗ ಗೊತ್ತಿಲ್ಲ, ಗದ್ದಲದಾಗ ಏನು ಸೌಂಡ್ದಾಗ ಗಾಳಿ ಒಳಗೆ ನಮ್ಮ ದೊಡ್ಡಪಳ್ಳಿ ಗ್ಯಾಂಗ್ ತೊಗೊಂಡಿದ್ದೀರ ಪಾರ್ಟಿ ಮಾಡೋಕೊಂಡು ಪಾರ್ಟಿ ಹಂಗೆ ಪಾರ್ಟಿ ಯಾವ ಪಾರ್ಟಿ ಅನ್ನೋದೆಲ್ಲ ಹೇಳ್ತೀವಿ ನಿಮ್ಗೆ ತೋರಿಸ್ತೀವಿ ಅಂತ. ಇಲ್ಲ ನೋಡ್ರಿ, ಬಿಜೆಪಿ ಹೊಂಟಿವಿ ಇವಾಗ. ಗೈಸ್ ಇಲ್ಲಿ ಇದಕ್ಕೆ ಬಂದೀವಿ, ದಿಲ್ಲಿ ದರ್ಬಾರಿಗೆ. ಇದು ಪಾರ್ಟಿ ಐತಲ್ಲ ನಮ್ಮ ಸುನಿದಲ್ಲಿ ಇವತ್ತು. ಬಿಕಾಸ್ ಮೊನ್ನೆ ಬಡ್ಡಿ ಇತ್ತಲ್ಲ ಅದು, ಅದ್ರ ಸಲಿಂದ ಇವ ಕಾಡಿ ಬೇಡಿ ಸುಣ್ಣನ ಪಾರ್ಟಿ ಪಾಪ. ಬರ್ರಿ ಇವಾಗ ಊಟಕ್ಕೆ ಹೋಗಮ್ಮಂತ ಶಿಸ್ತಾಗೆ. ಗೈಸ್ ಅವ ಏನೋ ಹೇಳಕತ್ತಿದ್ದ, ಸ್ವಲ್ಪ ಸೀಕ್ರೆಟ, ನಾ ಕ್ಯಾಮ್ರಾ ಆನ್ ಮಾಡೋಣ ಗಪ್ಪ ಅದ. ಇವತ್ತಿನ ಪಾರ್ಟಿ ಬಂದ್ಬಿಟ್ಟು ನಮ್ಮ ಸುನಿ ಪಾರ್ಟಿ ಇವತ್ತು. ಮೊನ್ನೆ ಇದು ಐತಲ್ಲ, ಏನಂತಾರ ಏನದು ನೋಡ್ತೀರಾ ಬಡ್ಡೆ ಐತಲ್ಲ ಗೈಸ್, ಅದ್ರದ್ದು ಪಾರ್ಟಿ ನೋಡ್ರಿ. ಹೆಂಗೆ ನೋಡಾಡತ್ತ ನಮ್ಮ ಶ್ಯಾಮ್ ಸುಂದರ ಮೇಲೆ. ಅಟ್ಟು ಸ್ವೀಟ್ ಅದ ನಾವು ಮೀಟಾ ಅಂತಾರಲ್ಲ ಇವನೇ ನೋಡ್ರಿ ಅವ.
ಗಾಯ್ಸ್ ನೋಡ್ರಿ ನಮ್ಮ ನೋಬಿತಾ ಶಿಡಕುಮಾರಿ ಶಂಕರವ್ವ ಅನ್ನಂಗ ಹಂಗದನವ. ಅಂಡ ಇಲ್ಲಿ ಒಂದು 3 ಜನ ಕೂತಾರ. ಫ್ರೀ ಪಾರ್ಟಿ ಒಳಗೆ ಕಣ್ಣಪ್ಪ ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟು ಬೆಂಕಿ ಹಾಕ. ಮತ್ತೆ ಸುದಿ ಮತ್ತೆ ಓಲ್ಡ್ ಯೂಟ್ಯೂಬರ್ ಸಾಹಿಲ್ ಅಂಡ್ ನನ್ನ ಬಗ್ಗೆ ಏನು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋದು? ನಾವು ನಿಮ್ಮ ಬಗ್ಗೆ ಏನು ಇಂಟ್ರೊಡ್ಯೂಸ್ ಮಾಡ್ಕೊಳ್ರಿ, ನಿಮ್ಗೆ ಗೊತ್ತಿರಲ್ಲ. ಊಟ ಆರ್ಡ್ರ್ ಮಾಡೀವಿ. ಇವಾಗೆಲ್ಲ ಪ್ಲೇಟ್ ಹಚ್ಕೊಂಡು ಕೂತಾರ. ಊಟ ಬರ್ತದೆ, ಕಾಯ್ಲಕತ್ತಾರ. ಊಟ ಬರ್ತದೆ, ಬಂದಿಂದ ಊಟ ಸ್ಟಾರ್ಟ್ ಮಾಡ್ತೀವಿ. ಊಟ ಸ್ಟಾರ್ಟ್ ಮಾಡಾಕ ತೋರಿಸ್ತೈತೆ ನಿಮ್ಗೆ. ಗೈಸ್ ಶಿಸ್ತು ಊಟ ತೊಗೊಂಡಿವಿ. ಊಟ ತೊಗೊಂಡಿದ್ದು ನಿಂಬು ಸಣ್ಣಪ್ಪ ಮಾಡೀವಿ, ತೋರಿಸಿಲ್ಲ. ಬರ್ರಿ ಹೇಳ್ತೀನಂತೀವಿ. ಇವಾಗ ನಮ್ಮ ಗೈಸ್ ಪಟ ಅಂದ್ರೆ ಸಪಾಸಟ್ ಮಾಡ್ತೀವಿ. ಸಪಾಸಟ್ ಮಾಡಿ ಆಮೇಲೆ ಸಿಗ್ತೀವಿ. ಗೊತ್ತಲ್ಲ ಊಟ ಮಾಡ್ತೀವಿ, ಯಾಕಂದ್ರೆ ಕ್ಯಾಮ್ರಾಮನ್ ಊಟ ಮಾಡ್ಬೇಕಲ್ಲ. ಗೈಸ್ ಎಲ್ಲ ಸಪಾಸಟ್ ಮಾಡಿವಿ. ಕುರ್ಮಿಸದ ಮಾತಾಡ್ತೀನಿ ನೋಡ್ರಿ. ಸರಿ ಸರಿ ಸ್ವಲ್ಪ ಕುರ್ಮಿಸದ ಫುಲ್ ಇದಾಗಣ ಡಿಂಗ್ ಆಗ್ಯಾನವ. ಬರೀ ಪಟ ಅಂದ್ರೆ ಸಪಾಸಟ್ ಮಾಡಿ ಹೊರ ಸಿಗ್ತೈತೆ ನಿಮ್ಗೆ. ಅದೆಲ್ಲ ಮುಗಿಸ್ತೀವಿ. ಗೈಸ್ ಅಲ್ಲಿಂದ ಊಟ ಮಾಡ್ಕೊಂಡು ಜಸ್ಟ್ ಬಂದ್ವಿ. ಇವ ಗಾಡಿ ಹೊಡಿತಾನೋ ರಾಕೆಟ್ ಹೊಡಿತಾನೋ ಒಂದು ತಿಳಿಯಲ್ಲ ಅದು. ಗೈಸ್ 6 ನಿಮಿಷ ಅಲ್ಲಿದ್ದಲ್ಲಿ ತಗೊಂಡ ನಮ್ದಂತೂ ಠಾಕಿ ಡೀಲ್ ಆಗಿಬಿಟ್ಟೈತೆ. ಪೂರ ಠಾಕಿನೇ ಡೀಲ್ ಆಗಿಬಿಟ್ಟೈತೆ. ಹಂಗೆ ಯಾಕಾರ ಒಂದು ಗಾಡಿ ಮಾಡ್ಕೊತೀನೋ ಯಪ್ಪ ನಂಗೆ ಐತೆ. ನಾನು ರಾಣಿ ಬಿಟ್ಟಿದ್ದಾರೆ ಬರೀ ಇವಾಗ ಕಾಲೇಜ್ ಬಂದಿದ್ದು ಜಸ್ಟ್. ಮುಂದೆ ಏನನ್ನೋದು ತೋರಿಸ್ತೀನಿ ಅಂತ, ಮುಂದೆ ಏನನ್ನೋದನ್ನು ಹೇಳ್ತೀನಿ ಅಂತ ಇವಾಗ ಕಾಲ. మరి ಇನ್ನೂ ನಮ್ಮ ಹುಡುಗರು ಬಂದಿಲ್ಲ, ಬರೋಣ ಮುಂದೆ ಸ್ಟಾರ್ಟ್ ಮಾಡ್ತೀನಿ. ಈ ಕಡೆ ಪ್ಲ್ಯಾನಿಂಗ್ ಏನು ಪ್ಲ್ಯಾನಿಂಗ್ ಏನು ಗೊತ್ತಿಲ್ಲ. ಗೈಸ್ ನಮ್ಮ ಮತ್ತೊಂದು ಕೇಕ್ ತಂದೀವಿ. ಯಾಕಪ್ಪ ಅನ್ನೋದು ಹೇಳ್ತೀನಿ ಬರ್ರಿ. ಇಲ್ಲಿ ಕೇಕ್ ಬಂದುಬಿಟ್ರು ನಮ್ಮ ಸುನಿ ಬಡ್ಡೆ. ಅವರ ಸಿಸ್ಟರ್ಸ್ಗಳು ಬಡ್ಡೆ ಮಾಡಕತ್ತಾರಂತ, ಅದ್ರ ಸಲ ಅಂತ ಕೇಕ್ ತರಕ್ಕೆ ಹಚ್ಚಿದ್ರು. ಅಂತ ಹಮಲಿ ಮಾಡೋಕ್ಕೆ ನಮಗೆ ಹಚ್ತಾರ, ನನಗೆ ಶ್ಯಾಮ್ ಸುಂದ್ರಾಗ ಹಚ್ಚಿದ್ರು. ನೀವು ಹೋಗಿ ಕೇಕ್ ತೊಗೊಂಬಂದಿವಿ. ಕೇಕಿಗೆ 550, ನಮ್ಮ ಕೈಯಿಂದನೇ 50 ರೂಪಾಯಿ ಹಾಕಿ ತೊಗೊಂಬಂದಿವಿ. ಬರೀ ಗೈಸ್ ಇದೊಂದು ಕೇಕ್ ಐತಲ್ಲ ಗೈಸ್, ಅವ ಕಟ್ ಮಾಡೋದು ಲೇಟ್ ಆಗುತ್ತೋ ಆದಷ್ಟು ಬೇಗ ನಾವೇ ಕಟ್ ಮಾಡ್ಕೊಂಡು ಸ್ವಲ್ಪ ಟೇಸ್ಟ್ ಮಾಡೋಣ. ಆಮೇಲೆ ಅವ್ರು ಏನಕ್ಕೆ ಮಾಡೋಕೆ ಬಟ್ ಕಟ್ ಮಾಡ್ಕೊಂಡು ತಿನ್ನೋವಂತ. ಗೈಸ್ ಅದ್ರಕ್ಕೆ ಕಡ್ಡಿ ಕಡ್ಡಿ ಹಚ್ಬೇಕಂದ್ರೆ ಕಡ್ಡಿ ಇಲ್ಲ. ಬಟ್ ಅದ್ರ ಮ್ಯಾಲೆ ನೊಣ ಕೂತ್ಕ್ಯಾರೆ. ನೊಣ ತತ್ತಿ ಇಡ್ಲಕತ್ತಾವ. ಅದಕ್ಕೆ ಬಡ್ಡೆ ಬಾಯಿ ನೊಣ ಹೊಡ್ಲಕತ್ತಾನ ಪಾಪ. ನೋಡ್ರಿ ನೊಣ. ಯಪ್ಪೋ ಕ್ಯಾಮ್ರಾಮ್ಯಾನ್ ಎಲ್ಲಿಪ್ಪ ಅಂದ್ರೆ ಕ್ಯಾಮ್ರಾಮ್ಯಾನ್ ಆ ಕಡೆ ನೋಡು, ಈ ಕಡೆ ನೋಡುಗ. ಟು ಯು ಹ್ಯಾಪಿ ಬರ್ಡೇ ಟು ಯು ಸುನೀಲ. ನೊಣ ಕೂತಿದ ಬರ್ಡೇ ಹ್ಯಾಪಿ ಬರ್ಡೇ. ನೊಣ ಕೂತಿದ ಬರ್ಡೇ. 6.5 hours later. ಗೈಸ್ ಅಲ್ಲಿಂದ ಬಂದು ಮಲ್ಕೊಂಡ್ಬಿಟ್ಟಿದೆ. ನಿನ್ನೆ ನೈಟ ನಿದ್ದೆನೇ ಆಗಿರಲಿಲ್ಲ. ಯಾಕಂದ್ರೆ 6 ಗಂಟೆಗೆ ಮಲ್ಕೊಂಡಿನಿ. ಇಲ್ಲ 5:30 ಮಲ್ಕೊಂಡು 6 ಗಂಟೆಗೆ ಇದ್ದೀನಿ. ಅರ್ಧ ಗಂಟೆ ಅಷ್ಟು ನಿದ್ದೆ ಆಗಿದ್ದು. ಅದ್ರ ಸಲುವಾಗಿ 5 ಗಂಟೆಗೆ ಮಲ್ಕೊಂಡು 8 ಗಂಟೆ ತನಕ ಆರಾಮ್ ನಿದ್ದೆ ಮಾಡಿದೆ. ಇವಾಗ ಸ್ವಲ್ಪ ಫ್ರೆಶ್ ಅನ್ಸಾಕತ್ತದ. ಅದ್ರ ಸಲೊಂದು ಅಡುಗೆ ಹಸುವಂತೂ ಇಲ್ಲ. ಯಾಕಂದ್ರೆ ಸಿಕ್ಕಾಪಟ್ಟೆ ಜಡ್ದಿವಲ್ಲ, ಅದ್ರ ಸಲ ಹಸು ಇಲ್ಲ. ಅದ್ರ ಸಕ್ಕ ಒಂದು ಇದೇನೋ ಹೊಸದು ಮ್ಯಾಗಿ ನೋಡಿದೆ ರೀ ಅಂಗಡಿಯಾಗ. ಇದನ್ನು ಟ್ರೈ ಮಾಡೋಣ ಅಂತೇಳಿ ತೊಗೊಂಬಂದಿನಿ. ಆ್ಯಂಡ್ ಒಂದಿಷ್ಟು ಚಹಾ ಮಾಡ್ಕೊಂಡ್ರಾಯ್ತು. ಅದ್ರ ಜೊತೆ ಇನ್ನೂ ಬಟ್ಟೆ ಹೋಗೋದಿಲ್ಲ, ಬಟ್ಟೆ ಒಗಿಬೇಕು ನೋಡ್ರಿ. ಇನ್ನೂ ಬಟ್ಟೆ ಹೋಗೋದಿಲ್ಲ. ಮತ್ತು ಇಲ್ಲಿ ನೋಡ್ರಿ, ಇಲ್ಲಿನ ಇಷ್ಟೆಲ್ಲ ಸಾಮಾನು ಅದಾವೆ. ಇಲ್ಲೆಲ್ಲ ಬಾಂಡೆ ಸಾಮಾನು ಅದಾವೆ. ಇವೆಲ್ಲ ತಿಕ್ಕಬೇಕು. ತಿಕ್ಕಿರೆಲ್ಲ ಅಡುಗೆ ಮಾಡ್ಕೊತೀನಿ. ಅಡುಗೆ ಅಂದ್ರೆ ಅದೇನೋ ಅದಲ್ಲ ಹೊಸದು ಮ್ಯಾಗಿ, ಅದನ್ನು ಮಾಡ್ಕೊತೀನಿ ತಿನ್ನೋಕೆ ಸಿಗ್ತೀನಿ ಅಂತ. ಯಾಕಂದ್ರೆ ಫಟಾಫಟ್ ಅಂತೇಳಿ ಎಲ್ಲ ಕೆಲಸಗಳು ಮಾಡ್ಕೋಬೇಕು. ಇವಾಗ ಇದ್ರೆ ಮದರ್ಗೋದಿನರಿಕಿನ ಕೆಲಸ ಮಾಡೋಷ್ಟು ಕೆಲಸ ಆಗ್ಬಿಡ್ತದೆ ಗೈಸ್. ನಿದ್ದಿಲ್ಲ ನಂಗೆ ಗೈಸ್ ಭಾಳ ಕೆಟ್ಟ ವೇಟ್. ಗೈಸ್ ಎಲ್ಲ ಶಿಸ್ತು ಕ್ಲೀನ್ ಮಾಡಿಕ್ಯಾರೆ ಮ್ಯಾಗಿ ಮಾಡ್ಕೊಂಡೆ. ಮ್ಯಾಗಿ ಸ್ಮೆಲ್ ಅಂತೂ ಇಷ್ಟು ಖತರ್ನಾಕ್ ಬರತ್ತ. ಇದು ಮ್ಯಾಗಿ ಅಲ್ಲ, ಗಿಪ್ಪಿ ನೂಡಲ್ಸ್ ಅಂತ ಏನಪ್ಪ. ಅದ್ಯಾವುದೋ ಬಾಲಾಜಿ ಕಂಪ್ನಿದು. ಬಟ್ ಸ್ಮೆಲ್ ಮಾತ್ರ ಏಕ್ ನಂಬರ್ ಬರೋಕತ್ತದ. ಅದ್ರ ಜೊತೆ ಸ್ವಲ್ಪ ಹೊರಗೇನು ಚಿಲ್ಲಿ ಫ್ಲೇಕ್ಸ್ ಹಾಕಿನಿ. ಸ್ವಲ್ಪ ಟೇಸ್ಟ್ ಅದ್ರ ಡಬಲ್ ಆಗಿರ್ತದೆ. ಬರೀ ಟೇಸ್ಟ್ ಮಾಡೋಣ ಅಂತ. ಯಾಕೆ ಅವ್ರು ಹೇಳ್ದಂಗಂತೂ ಮಾಡಿಲ್ಲ. ಅವ್ರು ಬರೀ ನೀರು ಹಾಕ್ರಿ, ನೀರಾಗ ಇದು ಹಾಕ್ರಿ, ಇದು ಮ್ಯಾಗಿ ಇದು ಹಾಕ್ರಿ, ಅದ್ರ ಮ್ಯಾಗ ಮಸಾಲೆ ಹಾಕ್ರಿ ತಿಳಿದ್ರೆ ನಾವು ಸ್ವಲ್ಪ ಇಂಡಿಯನ್ ಸ್ಟೈಲ್ದಾಗ ಮಾಡಿದ್ವಿ. ಇಂಡಿಯನ್ ಸ್ಟೈಲ್ದಾಗ ಮಾಡೀನಿ ಅಂತ. ಬರ್ರಿ ನೋಡುವಂತ್ರಿ ಅಂತ ಟೇಸ್ಟ್ ಮಾಡೋಣ ಬರ್ರಿ. ಸ್ವಲ್ಪ ಫಸ್ಟ್ ಟೈಮ್ ನೋಡೋತೀನಿ. ಇದು ಟ್ರೈ ಮಾಡಿದ್ವಿ ಫಸ್ಟ್ ಟೈಮ್.
ಗೈಸ್ ಟೇಸ್ಟ್ ಮಾತ್ರ ಏಕ್ ನಂಬರ್ ಅದ. ಮ್ಯಾಗಿ ಸೈಡ್ ಹೊಡೆದ ಅಂದ್ರೆ ಸ್ವಲ್ಪ ಸ್ಪೈಸಿ ತಿನ್ನೋರಿ ಅಂದ್ರೆ ಖಾರ ಏಕ್ ನಂಬರ್ ಅದ ಗೈಸ್, ಏಕ್ ನಂಬರ್ ಅದ. ಒಂದ್ಸಲ ಟ್ರೈ ಮಾಡಿರಿ ನೀವು. ಬಾಲಾಜಿದು ಗಿಪ್ಪಿ ನೂಡಲ್ಸ್ ಏನಾದ್ರು ನೋಡೋದ್ರ ಹೆಸರು ನಾನು ನೋಡಿ ಕರೆಕ್ಟಾಗಿ ಗಿಪ್ಪಿ ಏನಾದ್ರು ಗಿಪ್ಪಿನೇ ಗೈಸ್, ಏಕ್ ನಂಬರ್ ಅದ. ಇದು ಪಟ ಸಪ್ ಮಾಡ್ತೀನಿ ಬರ್ರಿ ಗೈಸ್. ಇವಾಗ ಬ್ಲಾಗ್ ಎಂಡ್ ಮಾಡೋ ಟೈಮ್. ಐ ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ನಿಮ್ಗೆ ಎಲ್ರಿಗೂ ನಮ್ಮ ಲಾಂಗ್ ವಿಡಿಯೋಗಳು ಇಷ್ಟ ಆಗ್ತಾ ಇದಾವೆ ಅನ್ಕೋತೀನಿ. ನಿಮ್ಗೆ ಏನಾದರೂ ಇಷ್ಟ ಆದರೆ ಸ್ವಲ್ಪ ನೀವು ಕಾಮೆಂಟ್ ಮಾಡಿರಿ ಆ್ಯಂಡ್ ಲೈಕ್ ಮಾಡಿರಿ. ನಿಮ್ಗೆ ಏನಾದರೂ ಇದರ ವಿಡಿಯೋದಾಗ ಏನಾದರೂ ಇನ್ಕ್ರೀಸ್ ಮಾಡಬೇಕು, ಏನಾದರೂ ಸ್ವಲ್ಪ ಬೆಟರ್ ಏನಾದರೂ ತೊಗೋಬೇಕಂದ್ರೆ ಸ್ವಲ್ಪ ನಿಮ್ಮ ಸಜೆಷನ್ಗಳು ಕೊಡ್ರಿ. ನಿಮ್ಮ ಕಮೆಂಟ್ ಬಾಕ್ಸ್ ಫುಲ್ ಆನ್ ಇರ್ತದೆ, ಬೇಗ ಹೋಗಿ ಕೊಡ್ರಿ. ಆ್ಯಂಡ್ ನಿಮ್ಮ ಈ ವಿಡಿಯೋನ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ. ಮತ್ತೆ ಮುಂದಿನ ಸಂಬಂಧ ಅಲ್ಲಿವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ